ಭಾಗವತದ ಮುಖ್ಯ ಸಂದೇಶ. ಸ್ವಾಮಿ ನಿರ್ಭಯಾನಂದ ಸರಸ್ವತಿ. ಭಗವತ್ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಎಂದು ಶ್ರೀಮದ್ ಭಾಗವತ ತಿಳಿಸುತ್ತದೆ ಎಂದು ಗದಗ ವಿಜಯಪುರದ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ತಿಳಿಸಿದರು. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ದಿವ್ಯತ್ರಯರು ಮತ್ತು ಶ್ರೀಮದ್ ಭಾಗವತ ಎಂಬ ವಿಷಯವಾಗಿ ಪ್ರವಚನ ನೀಡಿದರು. ದಿವ್ಯತ್ರಯರ ಜೀವನದ ಘಟನೆಗಳಿಗೂ ಭಾಗವತಕ್ಕೂ ಸಂಬಂಧವಿದ್ದು, ಮಹಾತ್ಮರ ಜೀವನದಲ್ಲಿ ವ್ಯಕ್ತವಾಗುವ ಬಹುತೇಕ ಪ್ರೀತಿ ಅನಂತವಾದದ್ದು. ಆದ್ದರಿಂದ ಭಾಗವತದ ಸಂದೇಶಗಳನ್ನು ಮತ್ತು ಘಟನೆಗಳನ್ನು ಮೆಲುಕು ಹಾಕಿ ಅನುಸಂಧಾನ ಮಾಡಬೇಕು ಎಂದು ಹೇಳಿದರು. ಈ ಸತ್ಸಂಗದ ಪ್ರಯುಕ್ತ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ಅವರು ವಿಶೇಷ ಭಜನೆಯನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಾತಾಜಿ ತ್ಯಾಗಮಯಿ ವಹಿಸಿದ್ದರು. ಸತ್ಸಂಗ ಕಾರ್ಯಕ್ರಮದಲ್ಲಿ ಶತಾಯುಷಿ ಸೂಲಗಿತ್ತಿ, ತಳುಕಿನ ತಿಮ್ಮಕ್ಕ, ಪಾಲಕ್ಕ, ಬೋರಣ್ಣ, ವಿನೋದಮ್ಮ, ಶ್ರೀಮತಿ ಶಾರದಮ್ಮ, ಶಾರದಾ ಜಿ, ಗೀತಾ, ಯತೀಶ್ ಎಂ ಸಿದ್ದಾಪುರ, ಮದ್ದಿಹಳ್ಳಿ ಜಯಪ್ಪ, ನಾಗರಾಜ್, ಕೆಂಚಮ್ಮ, ಮಹದೇವಮ್ಮ, ಶಿವಕುಮಾರ್, ಗೌರಮ್ಮ, ಗೀತಾ ನಾಗರಾಜ್, ಹೂವಿನ ಲಕ್ಷ್ಮೀದೇವಮ್ಮ, ಸೌಮ್ಯ, ಮಹೇಶ್, ಚೇತನ್, ಮಲ್ಲಮ್ಮ, ಅನಂತರಾಮ್, ಗೌತಮ್, ಮಂಜುಳಾ, ಭ್ರಮರಾಂಬ, ವನಜಾಕ್ಷಿ, ಮೋಹನ್, ಅಭಿಷೇಕ್, ಸುಗುಣ, ಸುಮಾ, ಪ್ರಕಾಶ್ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಗಣ ಭಾಗವಹಿಸಿತ್ತು. ವರದಿ ಯತೀಶ್ ಎಂ ಸಿದ್ದಾಪುರ, ಚಳ್ಳಕೆರೆ. ಓ ಪ್ರಭು ವಾಕ್ಯಮನಾದಿತ ನಮೋ ವಾಕ್ಯಮನಾದಿತ ಮನುವಚನೈಕ ದಾರ್ ನಮೋ ಏರಿಸುವುದಕ್ಕೆ ನೀನು ಪ್ರಯತ್ನ ಮಾಡ್ತೀಯ, ಹಾಗಾಗ್ತೀಯ ಅಂತ ನಾನು ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ನೀನು ಬಹಳ ಕೆಳಮಟ್ಟದ ವ್ಯಕ್ತಿ ಆಗ್ತಾ ಇದೀಯ ಅಂತ ಹೇಳ್ಬಿಟ್ಟು ರಾಮಕೃಷ್ಣರು ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಈ ಮಟ್ಟಕ್ಕೆ ನಮ್ಮೆಲ್ಲ ಹೋಗೋದ ಕಷ್ಟ. ಆದರೆ ಈ ಮಟ್ಟಕ್ಕೆ ಹೋಗದೆ, ಇದನ್ನು ನಾವು ಆಶಿಸದೆ ನಮ್ಮ ಮನಸ್ಸು ಶುದ್ಧವಾಗಲ್ಲ. ಏನನ್ನು ಆಶಿಸಬೇಕು? ಮನಸ್ಸು ಶುದ್ಧಿಯಾಗುವುದಕ್ಕೆ ಧ್ಯಾನ ಕಾಲದಲ್ಲಿ ಏನು ಹೇಳ್ತೀವಿ? ಪೂರ್ವ ದಿಕ್ಕಿನಲ್ಲಿರುವ ಸಕಲ ಜೀವಗಳು ಶಾಂತಿಯಿಂದ ಇರಲಿ, ತೃಪ್ತಿಯಿಂದ ಇರಲಿ, ಆನಂದದಿಂದ ಇರಲಿ. ಧ್ಯಾನದ ಕ್ಲಾಸ್ ತಗೊಂಡಿರ್ಬೇಕು ನಿಮಗೆ. ಆ ಧ್ಯಾನದ ಕ್ಲಾಸ್ನಲ್ಲಿ ಧ್ಯಾನ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಪ್ರಾರ್ಥನೆಗಳನ್ನು ಮಾಡ್ತೀನಿ. ನಾನು ಶಕ್ತಿ, ಶಾಂತಿ, ತೇಜಸ್ಸು, ಓಜಸ್ಸು, ಪಾವಿತ್ರ್ಯ, ಪರಿಶುದ್ಧತೆಗಳನ್ನು ಒಳಕ್ಕೆ ಹೀರಿಕೊಳ್ತಾ ಇದ್ದೀನಿ. ನನ್ನಲ್ಲಿರುವ ಎಲ್ಲ ದೋಷ ರಾಶಿ, ಪಾಪ ಬುದ್ಧಿಗಳನ್ನು ಆಚೆಗೆ ಹಾಕ್ತಾ ಇದ್ದೀನಿ. ಉಸಿರು ಹೊರಕ್ಕೆ ಹೇಳ್ಕೊಳ್ಳುವಾಗ ಆ ರೀತಿ ಹೇಳ್ಕೊಳ್ತೀವಿ, ಉಸಿರು ಹೊರಕ್ಕೆ ಬಿಡುವಾಗ ಪಾಪ ಬುದ್ಧಿ, ದೋಷ ರಾಶಿಯನ್ನು ಹೊರಕ್ಕೆ ಹಾಕ್ತಾ ಇದ್ದೀವಿ. ಒಂದು ಕಡೆ ಪಾವಿತ್ರ್ಯ, ಶಕ್ತಿ, ಶಾಂತಿ, ತೇಜಸ್ಸು, ಓಜಸ್ಸು ಇವುಗಳನ್ನೆಲ್ಲ ಹೀರ್ಕೊಳ್ತಾ ಇದ್ದೀನಿ ಅಂತ ಹೇಳಿದ ಮಾತ್ರಕ್ಕೆ ಶಕ್ತಿ, ಶಾಂತಿ, ತೇಜಸ್ಸು, ಓಜಸ್ಸು ಬರುವುದು ಸ್ವಲ್ಪ ಕಷ್ಟ. ಅದು ಸುಲಭವಾಗಿ ಬರೋದಕ್ಕೆ ಏನು ಮಾಡಬೇಕು ಅಂದರೆ, ಪೂರ್ವ ದಿಕ್ಕಿನಲ್ಲಿರುವ ಎಲ್ಲ ಜೀವಿಗಳು ಶಾಂತಿಯಿಂದ ಇರಲಿ, ತೃಪ್ತಿಯಿಂದ, ತೇಜಸ್ಸು, ಓಜಸ್ಸು, ಪಾವಿತ್ರ್ಯ, ಪರಿಶುದ್ಧತೆ, ಆನಂದಗಳಿಂದ ತುಡುಕಾಡ್ತಾ ಇರಲಿ. ಆ ಜೀವಿಗಳು ಎಲ್ಲರಿಗೂ ಇದೆಲ್ಲ ಸಿಗಲಿ ಅಂತ ಹೇಳಿದಾಗ ನಮಗೆ ಸಿಗೋದು. ಇದು ವಿಶ್ವಾತ್ಮ ಭಾವ, ಇದು ಅದ್ವೈತ ಸ್ಥಿತಿ. ನಾವು ಪವಿತ್ರರಾಗುವುದಕ್ಕೆ, ಪರಿಶುದ್ಧರಾಗುವುದಕ್ಕೆ ಇರ್ತಕ್ಕಂಥ ಅತ್ಯಂತ ಪರಿಣಾಮಕಾರಿ ಉಪಾಯ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಎಂದು ಪ್ರಾರ್ಥನೆ ಮಾಡೋದು. ಅದಕ್ಕೋಸ್ಕರವೇ ದೇವ್ರ ಪೂಜೆ ಮಾಡುವಾಗ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಸರ್ವೇಷಾಂ ಮಹಾಜನಾನ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯರ್ಥಂ ಅಸ್ಮಿನ್ ಲೋಕೆ ಅಸ್ಮಿನ್ ದೇಶೆ. ಪೂಜೆ ಮಾಡುವಂತ ಪೂಜಕ ಇರ್ತಾನೆ, ಪೂಜಾರಿಗಳು ಹೇಳ್ತಾರೆ ಅಸ್ಮಿನ್ ಲೋಕೆ ಅಸ್ಮಿನ್ ದೇಶೆ. ನೀವು ಗಣಪತಿ ಪೂಜೆ ಮಾಡುವಾಗ, ಮತ್ತೊಂದು ಮಾಡುವಾಗ ಇದೆಲ್ಲ ಹೇಳ್ತೀರಿ.
ಅಸ್ಮಿನ್ ದೇಶೆ ಅಸ್ಮಿನ್ ಲೋಕೆ ಸರ್ವೇಷಾಂ ಮಹಾಜನಾನ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯು ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಎಲ್ಲರಿಗೂ ಸಿಗಲಿ ವಿಶ್ವಾತ್ಮ ಭಾವ. ವಿಶ್ವಾತ್ಮ ಭಾವವನ್ನು ಒಳಗಡೆ ನೆಲೆಗೊಳಿಸದೆ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಪೊಳೆಗಳು ಹೋಗುವುದಿಲ್ಲ. ಅಲ್ಲಿದ್ದೀನಿ, ಆ ಮೂರ್ತಿಯಲ್ಲಿದ್ದೀನಿ, ಈ ಮೂರ್ತಿಯಲ್ಲಿದ್ದೀನಿ ಅಂತೆಲ್ಲ ತಿಳ್ಕೊಳ್ತಾರೆ. ಆದರೆ ನಾನು ಜೀವಂತವಾಗಿಯೂ ಕೂಡ ಓಡಾಡ್ತೀನಿ. ಬರೀ ಮೂರ್ತಿಗಳಲ್ಲಿಲ್ಲ, ನಾನು ಜೀವಂತವಾಗಿ ಓಡಾಡ್ತೀನಿ. ಆ ಮೂರ್ತಿಯ ಕಡೆಗೆ ಬಹಳಷ್ಟು ಜನರ ಗಮನ ಇಲ್ಲ. ಎಲ್ಲಿ ಜೀವಂತವಾಗಿ ಓಡಾಡ್ತಾನೆ ಅವನು, ಅದೇ ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದದ್ದು, ದೀನ ದೇವೋ ಭವ, ದರಿದ್ರ ದೇವೋ ಭವ, ಪಾಪಿ ದೇವೋ ಭವ, ರೋಗಿ ದೇವೋ ಭವ. ಭಾರತ ಬಹಳ ಕಲಿಯಬೇಕು, ಈ ವಿಷಯದಲ್ಲಿ ಬಹಳ ಕಲಿಯಬೇಕು. ಆಧ್ಯಾತ್ಮಿಕತೆ ಮತ್ತು ಸಹಮಾನವರ ಜೊತೆ ಸಂಬಂಧ ಯಾವಾಗಲೂ ಒಟ್ಟೊಟ್ಟಿಗೆನೇ ಹೋಗುವಂತಹದ್ದು. ಸಹಮಾನವರ ಜೊತೆ ಸಂಬಂಧ, ಮನೆಯಲ್ಲಿನೇ ಇರ್ತಕ್ಕಂಥವ್ರ ಜೊತೆ ಊರಿಗೂ ಗುರುತು ಬೀಳೋದು, ಸಿಡುಕ್ತಾ ಇರೋದು, ಸಂಬಂಧಗಳನ್ನ ಹಾಳು ಮಾಡಿಕೊಳ್ಳೋದು, ಇನ್ನೆಲ್ಲದ ರೀತಿಯಲ್ಲಿ ನಾಲ್ಕಾರು ರೀತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇರೋದು, ಹೀಗೆಲ್ಲ ಮಾಡುವಂತ ಇದನ್ನು ನೋಡುವಂತ ಎಷ್ಟೋ ಕಡೆ ನಾವು ಇದನ್ನೆಲ್ಲ ನೋಡ್ತೀವಿ. ಅದು ಬಹಳ ತಪ್ಪು. ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ನಾವು. ಅಥಮಾಂ ಸರ್ವೇಶು ಭೂತೇಶು, ಭಗವಾನ್ ಕಪಿಲ ಮಹರ್ಷಿ ಹೇಳ್ತಾನೆ, ಪ್ರತಿ ಭೂತ ಅಂದ್ರೆ ಜೀವಿ, ಪ್ರತಿ ಜೀವಿಯಲ್ಲೂ ಕೂಡ ನಾನಿದ್ದೇನೆ, ಪ್ರತಿ ಜೀವಿಯಲ್ಲೂ ನಾನಿದ್ದೇನೆ. ಮುಚ್ಚಿಕೊಂಡು ದೇವರನ್ನು ಕಾಣ್ತೀಯ, ಅದಕ್ಕಿಂತಲೂ ಮೇಲ್ಮಟ್ಟದ್ದು ಕಣ್ಣು ತೆರೆದುಕೊಂಡು ಭಗವಂತನನ್ನು ಕಾಣಬಹುದು. ಇದು ಒಂದು ರೀತಿಯ ನಿರ್ವಿಕಲ್ಪ ಸಮಾಧಿನೇ, ಆದರೆ ಇದು ಪರಿಪೂರ್ಣ ಅದ್ವೈತ ಸ್ಥಿತಿ. ಜಗತ್ತಿನಲ್ಲಿ ಎಲ್ಲೆಲ್ಲೂ ಮತ್ತು ತನ್ನಲ್ಲೂ ಒಂದೇ ಪರಮಾತ್ಮನನ್ನು ಕಾಣುವುದು, ತನ್ನನ್ನೇ ಎಲ್ಲೆಲ್ಲೂ ಕಾಣುವುದು. ಮನುಷ್ಯ ಯಾಕೆ ಮದುವೆ ಆಗ್ತಾನೆ? ಇನ್ನೊಂದು ಶರೀರ, ಈಗ ಒಂದೇ ಶರೀರದಲ್ಲಿ ಬದುಕ್ತಾ ಇದ್ದೇನೆ, ಇನ್ನೊಂದು ಶರೀರದಲ್ಲೂ ಬದುಕಿ, ಎರಡು ಶರೀರದಲ್ಲಿ ಬದುಕಿದ್ರೆ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ ಅಂತ ಮದುವೆ ಆಗ್ತಾನೆ. ಅದಾದ್ಮೇಲೆ ಉಲ್ಟಾ ಹೊಡಿಲಿಕ್ಕೆ ಬೇರೆ ವಿಷಯ. ಮದುವೆ ಆದ ಒಂದು ತಿಂಗಳಾಗಿಲ್ಲ, ಯಾರೊಬ್ಬರು ಫೋನ್ ಮಾಡಿದ್ರು, ಸ್ವಾಮೀಜಿ ನಿಮ್ಮ ಮಾತು ಕೇಳಿದೆ ಹಾಡೋದೆ ನಾನು. ಇರಲಿ, ಅವರು ಬೆಸ್ಟ್ ಆಫ್ ಲಕ್ ಹೇಳಿದ್ರು. ದೇವರು ಎರಡು ಶರೀರದಲ್ಲಿ ಬದುಕೋಣ, ಒಂದೇ ಶರೀರದಲ್ಲಿ ಬದುಕಿದ್ರೆ ಅಷ್ಟು ಖುಷಿ ಇರೋಲ್ಲ ಅಂತ ಮದುವೆ ಆಗ್ತಾರೆ. ಎರಡು ಶರೀರ ಸಾಕಾಗಲ್ಲ, ಒಂದು 4-5 ಶರೀರದಲ್ಲಿ ಬದುಕಿ ಆನಂದ ಪಡೋಣ ಅಂತ ಮಕ್ಕಳನ್ನು ಮಾಡ್ಕೊಳ್ತಾರೆ. ಆ ಮಗು ಖುಷಿ ಆದ್ರೆ ಇವರು ಖುಷಿ, ಈ ಮಗು ಖುಷಿ ಆದ್ರೆ ಖುಷಿ. ಎಲ್ಲ ಮಕ್ಕಳು ಹೆಂಡತಿ ಖುಷಿ ಪಟ್ಬಿಟ್ರೆ ಏನೋ ಖುಷಿ ಆಗುತ್ತೆ. ಹಾಗೆ ಇದು ದುಃಖನೂ ಆಗುತ್ತೆ, ಅದಕ್ಕೆ ದುಃಖ ಆದ್ರೆ ಒಂಚೂರು ದುಃಖ ಆಗುತ್ತೆ. ಆದರೆ ದುಃಖ ಹಂಚಲ್ಪಟ್ಟಾಗ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಆದ್ದರಿಂದ ದುಃಖ ಹೇಳ್ಕೊಬೇಕು, ನಮ್ಮ ಆತ್ಮೀಯರ ಮುಂದೆ ನಾವು ಹೇಳ್ಕೊಬೇಕು, ಒಳಗೆ ಇಟ್ಕೋಬಾರ್ದು. ಹೇಳ್ಕೊಂಡ್ರೆ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಪರಮಾತ್ಮ ಎಂತ ಅದ್ಭುತ ಅವನು. ದುಃಖವನ್ನು ಹಂಚಿಕೊಂಡಾಗ ಕಡಿಮೆ ಆಗುತ್ತೆ, ಸುಖ ಹಂಚಿಕೊಂಡಾಗ ಜಾಸ್ತಿ ಆಗುತ್ತೆ. ಆದ್ದರಿಂದ ಸುಖ ದುಃಖಗಳನ್ನು ಹಂಚಿಕೊಳ್ಬೇಕು. ಪುರುಷನನ್ನು ಪತಿಯನ್ನು ಬಿಟ್ಟು ಮಗನಂತೆ ಭಾವಿಸಬೇಕು. ಪುರುಷನಾದವನು ಪ್ರತಿ ಸ್ತ್ರೀಯನ್ನು ತನ್ನ ಪತ್ನಿಯನ್ನು ಬಿಟ್ಟು ತಾಯಿಯಂತೆ ಭಾವಿಸಬೇಕು. ಪುರುಷ ಸ್ತ್ರೀಯರ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಆಗಿರಬೇಕು. ಮಾತೃವತ್ ಪರದಾರೇಶು, ಇದು ನಿಂದ ಮತ್ತು ಹಣದ ಸಂಬಂಧ. ಪರದ್ರವ್ಯಾಣಿ ಲೋಷ್ಠವತ್ತು, ಮತ್ತೊಬ್ಬರ ಸಂಪತ್ತು ಮಣ್ಣಿನ ಹೆಂಡೆ, ಕಾಲ್ನಲ್ಲಿ ಹುಟ್ಟಲ್ಲ ಮತ್ತೊಬ್ಬರು ಸಂಬಂಧಿಸಿದ್ದು. ನನಗೆ ಯಾವುದು ಸಂಬಂಧಪಟ್ಟಿಲ್ಲ, ಅದು ಯಾವುದಕ್ಕೂ ನಾನು ಆಸೆ ಪಡುವುದಿಲ್ಲ ಅನ್ನೋ ಭಾವನೆ ಇರಬೇಕು. ಇದು ಲೋಭ, ಜಿಪುಣತನ, ಹಣಕ್ಕೆ ಸಂಬಂಧಪಟ್ಟಿದ್ದು. ಇದು ಕ್ರೋಧ, ಆತ್ಮವತ್ ಸರ್ವಭೂತೇಶು, ಮತ್ತೊಬ್ಬರ ಸುಖ ದುಃಖಗಳು ನನ್ನ ಸುಖ ದುಃಖವೇ ಆಗಿದೆ ಎಂದು ಭಾವಿಸಿಕೊಳ್ಬೇಕು. ವಿನಾಕಾರಣ ಯಾರಿಗೂ ತೊಂದರೆ ಕೊಡೋದಕ್ಕೆ ಹೋಗಬಾರದು. ಇಷ್ಟರ ಮಟ್ಟಿಗಾದರೂ ನಿಂದ ಮತ್ತು ಸುತ್ತ ಇರತಕ್ಕಂತಹ ಜಗತ್ತಿನ ನಡುವೆ ಒಂದು ಸಾಮರಸ್ಯ ನೀನು ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಯಾವ ಧ್ಯಾನವೂ ಇಲ್ಲ, ಯಾವ ಆಧ್ಯಾತ್ಮಿಕವೂ ಇಲ್ಲ, ಯಾವ ಭಕ್ತಿ, ಜ್ಞಾನ, ವೈರಾಗ್ಯ, ರಾಜಯೋಗ, ಕರ್ಮಯೋಗ, ಯಾವ ಯೋಗವೂ ಇಲ್ಲ. ಮರೆತು ಬಿಡು, ಅದನ್ನೆಲ್ಲ ಮರೆತು ಬಿಡು. ಆದರೂ ಅದಕ್ಕೊಂದು ಅವಕಾಶ ಇದೆ. ನಿನ್ನೆ ಹೇಳಿದ ಹಾಗೆ ಅಜಾಮಿಳ ಎಷ್ಟೇ ಹಾದಿ ತಪ್ಪಿದ್ರು ಕೂಡ
ಒಂದು ರೀತಿಯಲ್ಲಿ ಎಲ್ಲೋ ಪರಮಾತ್ಮ ಮೇಲೆ ಆತನ ಒಂದು ಭಕ್ತಿ ಇದ್ದುದರಿಂದ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ದುರಾಚಾರಿಯಾಗಿದ್ರು ಅಪಿಚೇತ್ಸ ದುರಾಚಾರೋ ಭಜತೈಮ ಅನನ್ಯ ಭಾಗ ಅಂತ ಹೇಳಿರುವ ಹಾಗೆ ಪರಮಾತ್ಮನ ಮೇಲೆ ಒಂದು ಭಕ್ತಿ ಬಂದುಬಿಟ್ರೆ, ಭಕ್ತಿ ಭಾವಗಳು ಬಂದ್ರೆ ಎಂಥ ದುರಾಚಾರಿಯಾದ್ರೂ ಆಮೇಲೆ ಉದ್ಧಾರವಾಗ್ತಾನೆ ಅನ್ನುವಂಥದ್ದು ಬೇರೆ ವಿಷಯ. ತಾತ್ಪರ್ಯವೇನು, ರಾಮಕೃಷ್ಣರು ಏನ್ ಹೇಳ್ತಾ ಇದ್ದಾರೆ ನರೇಂದ್ರನಿಗೆ, ನರೇ ಆ ಉನ್ನತ ಮಟ್ಟದ ಅದ್ವೈತ ಸ್ಥಿತಿಯಲ್ಲಿ ಇದಕ್ಕಿಂತಲೂ ಆನಂದವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. ಆ ಅದ್ವೈತ ಸ್ಥಿತಿ ಪೂರ್ಣ ಪ್ರಮಾಣದಲ್ಲಿ ಮಾಗಿದ ಪ್ರೇಮವಾಗುತ್ತದೆ. ಭಕ್ತಿ ಯೋಗದಲ್ಲಿ ಆ ಪ್ರೇಮವೆಲ್ಲ ಪರಮಾತ್ಮನ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಇದು ಜ್ಞಾನಯೋಗದಲ್ಲಿ ಬರುವ ಭಕ್ತಿ, ಜ್ಞಾನ ಮಿಶ್ರಿತ ಭಕ್ತಿ. ಈ ಭಕ್ತಿಯಲ್ಲಿ ಜಗತ್ತನ್ನೆಲ್ಲ ಪರಮಾತ್ಮನ ರೀತಿಯಲ್ಲೇ ನೋಡ್ತಾನೆ, ಪರಮಾತ್ಮನ ರೀತಿಯಲ್ಲಿ ನೋಡ್ತಾನೆ. ದ್ವೇಷ, ಕ್ರೋಧ, ಸಂಕುಚಿತತೆ ಎಲ್ಲೋ ಹೊರಗೆ ಸಂಸ್ಕೃತಿ. ಋಷಿಕೇಶದಲ್ಲಿ ಒಬ್ಬ ಹುಚ್ಚ ಇದ್ದ. ಆ ಹುಚ್ಚ ಬೀದಿಲಿ ಹೋಗ್ತಾ ಇರ್ಬೇಕಾದ್ರೆ ಹುಡುಗರೆಲ್ಲ ಒಂದು ಕಲ್ಲು ಹೊಡಿತಿದ್ರು. ಎರಡು ಒಂದಾಗಿ ತಿಳ್ಕೋ, ನನಗೆ ಬ್ರಹ್ಮಜ್ಞಾನ ಬಂದಿದೆ. ಎರಡು ಒಂದೇ ಅಂತ ನಿಮ್ಗೆ ಅನಿಸಿದಾಗ ತಿಳ್ಕೋ, ಅಲ್ಲೇ ಬ್ರಹ್ಮಜ್ಞಾನ ಬಂದಿದೆ ಅಂತ ತಿಳ್ಕೋದೇನು. ಈ ಋಷಿಕೇಶದಲ್ಲಿ ಈ ಹುಚ್ಚನಿಗೆ ಹುಡುಗರು ಹೊಡಿತಾ ಇದ್ದಾರೆ, ರಕ್ತ ಬರ್ತಾ ಇದೆ ಈ ಗಾಯಗಳಾಗಿ. ಹೋಗಿ ವಿವೇಕಾನಂದರು ಒಂದು ಬಟ್ಟೆ ಸುಟ್ಟು ಆ ಬಟ್ಟೆಯ ಬೂದಿಯನ್ನ ಆ ಗಾಯಗಳಿಗೆಲ್ಲ ಸವರಿ, ಮಹಾಶಯ ನೀವು ಯಾಕೆ ಈ ರೀತಿ ಆ ಹುಡುಗ ಜೊತೆಯಲ್ಲಿ ಹೇಳ್ತಿದ್ರಿ, ಆ ಕಡೆ ಏನಾದ್ರೂ ಓಡೋಗ್ಬೋದಿತ್ತಲ್ಲ ಅಂತಂದ್ರೆ ಏನ್ ಹೇಳ್ಬೇಕಾದ, ನಾನು ನನ್ನ ಪ್ರಿಯತಮ ಒಬ್ಬರ ಮೇಲೆ ಒಬ್ಬರು ಕಲ್ಲೆರಿಸಿಕೊಂಡು ಆನಂದವಾಗಿ ಆಟ ಆಡ್ತಾ ಇದ್ವಿ. ನಾನು ನನ್ನ ಪ್ರಿಯತಮ ಒಬ್ಬರ ಮೇಲೆ ಒಬ್ಬರು ಕಲ್ಲೆರಿಸಿಕೊಂಡು ಆನಂದವಾಗಿ ಆಟ ಆಡ್ತಾ ಇದ್ವಿ. ನನ್ ಬರ್ತಾ ಇರ್ತಾರೆ, ರಕ್ತ ಬರ್ತಾ ಇರುತ್ತೆ, ಬುಗ್ಗೆ ರಕ್ತ ಸಾಕಷ್ಟು ಬರ್ತಾ ಇರುತ್ತೆ, ನಗಬರ್ತಾ ಇರ್ತಾರೆ. ಯಾವ ಸ್ಥಿತಿ ಇದು? ವಿಶ್ವಾತ್ಮ ಭಾವದ ಸ್ಥಿತಿ. ದ್ವೇಷವೇ ಇಲ್ಲ. ಯಾರಾದ್ರೂ ತೊಂದರೆ ಕೊಟ್ಟರು ಆಟ ಆಡ್ತಾ ಇದ್ವಿ ನಾನು ಅವ್ರ ಜೊತೆ. ಅವರೆಲ್ಲ ನಾನು ನನ್ನ ಪ್ರಿಯತಮ, ಪ್ರಿಯತಮ ಅಂದ್ರೆ ಯಾರು? ಪರಮಾತ್ಮ ಈ ರೂಪದಲ್ಲಿ ಬಂದಿದ್ದ ನನ್ನ ಪರಮಾತ್ಮನ ಜೊತೆ ನಾನು ಆಟ ಆಡ್ತಾ ಇದ್ದೆ ಕಲ್ಲೆರಿಸಿಕೊಂಡು. ನಾನು ನನ್ನ ಪರಮಾತ್ಮ, ನಾನು ಪ್ರಿಯತಮ ಅಂದ್ರೆ ಭಗವಂತ. ಆದ್ರೆ ಅದೆರಡು ಹುಡುಗರು ಜೋರಾಗಿ ಹಾಕ್ತಿದ್ದಾರೆ. ಕ್ರೋಧವೇ ಕಾಣ್ತಿಲ್ಲ ಜಗತ್ತಿನಲ್ಲಿ, ಇವನಿಗೆ ದ್ವೇಷವೇ ಕಾಣ್ತಿಲ್ಲ, ತಪ್ಪೇ ಕಾಣ್ತಾ ಇಲ್ಲ. ಕಲುಷಿತ ವಾತಾವರಣ ಅನ್ನುವಂತಹ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ.